ಚೀನಾ ಇವತ್ತು ಪ್ರಪಂಚದಲ್ಲಿಯೇ ಮೂರನೇ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿರುವ ದೇಶ ಆಗಿದೆ. ಆದರೆ ಇದು ಅತಿ ಹೆಚ್ಚು ಭೂಭಾಗವನ್ನು ಬೇರೆ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡಿದೆ. ನಾವು ಇವತ್ತು ನೋಡುವ ಚೀನಾದ ಮ್ಯಾಪ್ ಮೊದಲು ಈ ತರ ಇರಲಿಲ್ಲ. ನಿಜವಾದ ಚೀನಾ ಕೇವಲ 43% ಅಷ್ಟೇ ಇರೋದು, ಉಳಿದದ್ದು ಆಕ್ರಮಿಸಿಕೊಳ್ಳಲಾಗಿದೆ. ಚೀನಾ ಮೊದಲು ವರ್ಲ್ಡ್ ವಾರ್ 2 ನ ಲಾಭ ಪಡ್ಕೊಳ್ತು, ಮತ್ತೆ 1947ರಲ್ಲಿ ಮಂಗೋಲಿಯಾ ಮತ್ತೆ ಮಂಚೂರಿಯಾ ಅನ್ನ ಆಕ್ರಮಿಸಿಕೊಳ್ತು. ನಂತರ ಈಸ್ಟ್ ತುರ್ಕಿಸ್ತಾನದ ಮೇಲೆ ಆಕ್ರಮಣ ಮಾಡಿ 1949ರಲ್ಲಿ ಅದನ್ನು ಆಕ್ರಮಿಸಿಕೊಳ್ತು. ಇದೇ ತರ ತಿಬ್ಬತ್, ಭಾರತ ಮತ್ತೆ ಚೀನಾದ ನಡುವೆ ಈ ಒಂದು ಭಾಗ ಒಂದು ದೇಶ ಆಗಿತ್ತು. ಆದರೆ 1951ರಲ್ಲಿ ಚೀನಾ ಇದನ್ನ ಆಕ್ರಮಿಸಿಕೊಳ್ತು. ನಂತರ 1962ರಲ್ಲಿ ಚೀನಾ ಲದಾಖ್ನ ಕೆಲವು ಭಾಗ, ಅದನ್ನ ಅಕ್ಸಾಯಿ ಚೀನ್ ಅಂತಾರೆ, ಅದನ್ನು ಆಕ್ರಮಿಸಿಕೊಳ್ತು. ನಂತರ ಪಿಯೋಕೆನಲ್ಲಿನ ಸಕ್ಸಂಗ್ ವ್ಯಾಲಿಯ ಕೆಲವು ಭಾಗವನ್ನು ಪಾಕಿಸ್ತಾನ್ ಚೀನಾಕ್ಕೆ ಉಡುಗೊರೆಯಾಗಿ ನೀಡಿತ್ತು. ಆದರೆ ಚೀನಾ ಇವತ್ತು ಅರುಣಾಚಲ ಪ್ರದೇಶವನ್ನು ನಂದು ಅಂತ ಹೇಳುತ್ತೆ. ಆದರೆ ಚೀನಾ ಜೊತೆಗೆ ಈ ವಿವಾದ ಕೇವಲ ನಮ್ಮ ಜೊತೆಗೆ ಅಲ್ಲ, ಬದಲಾಗಿ 17 ದೇಶಗಳ ಜೊತೆಗೆ ಭೂಮಿ ಮತ್ತೆ ನೀರಿನ ಸಲುವಾಗಿ ಈ ವಿವಾದ ಇದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.